ನಾಟಕಗಳ ಮೂಲಕ ಭಕ್ತಿಯನ್ನ ಹೇಗೆ ಪ್ರಚಾರ ಮಾಡ್ತಾರೆ, ಎಲ್ಲರಿಗೂ ಓದಕ್ಕೆ ಬರೋದಿಲ್ಲ. ಹಾಗಾಗಿ ಅನೇಕ ಕಥೆಗಳನ್ನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ನೋಡಿದ್ರೆ ನಾಟಕಗಳ ಮೂಲಕ ಅವರಿಗೆ ಎಲ್ಲ ಕಥೆಗಳು ಗೊತ್ತು, ಪುರಾಣದ ಕಥೆಗಳು. ಆ ನಾಟಕಗಳ ಮೂಲಕ ಪ್ರದರ್ಶಿಸೋದ್ರಿಂದ ಭಕ್ತಿ ಹಾಗೆ ಓದಿರಬೇಕು ಬರೆದಿರಬೇಕು ಅಂತ ಏನು ಅನಿಸಿಲ್ಲ. ಹಾಗೆ ಈ ಪರಿಣಾಮಕಾರಿಯಾಗಿ ಹೇಳ್ತಿದ್ದಂಥ ಒಂದು ಮಾಧ್ಯಮ ಅಂದರೆ ನಾಟಕ ಹಾಗೂ ಇವತ್ತು ಸಿನಿಮಾ ರಂಗ ಇರಬಹುದು. ಆದರೆ ಹಿಂದೆ ನಾಟಕಗಳಲ್ಲಿ ಹೇಗೆ ಸಂಭಾಷಣೆಗಳ ಮೂಲಕ, ಹಾಡುಗಳ ಮೂಲಕ, ರಂಗಗೀತೆಗಳ ಮೂಲಕ ಭಕ್ತಿಯನ್ನು ತೋರಿಸ್ತಾ ಇದ್ರು ಅಂತ ಹೇಳಿ ಒಂದು ರಂಗಗೀತೆ. ಇದರಲ್ಲಿ ಲಂಕಾದಹನ, ಹನುಮಂತ ಬಂದಿದ್ದಾನೆ ರಾವಣನ ಸಂಹಾರಕ್ಕೆ ಅಂತ ಆಗ ನಡೆಯುವಂಥ ಒಂದು ಸಂಭಾಷಣೆ, ಅದರ ನಂತರ ಒಂದು ರಂಗಗೀತೆ.
ಬತ್ತಿತೋ ಬತ್ತಿತೋ ಲಂಗ